Good morning, students. I am Bhaskar, Assistant Professor of Commerce. Today, we will discuss about Cost Accounting, Paper 1 of BCom 5th semester. And today's topic will be Introduction to Cost Accounting. In the initial stages, cost accounting was merely considered as a technique of ascertainment of cost of products or services. ಹಿಂದಿನ ದಿನಗಳಲ್ಲಿ ವೆಚ್ಚದ ಲೆಕ್ಕಶಾಸ್ತ್ರ ಅಥವಾ ಕಾಸ್ಟ್ ಅಕೌಂಟಿಂಗ್ ಅನ್ನು ಕೇವಲ ವಸ್ತುವಿನ ವೆಚ್ಚವನ್ನು ಕಂಡುಹಿಡಿಯುವ ಸಾಧನವಾಗಿ ಮಾತ್ರ ಪರಿಗಣಿಸಲಾಗ್ತಿತ್ತು. ದಟ್ ಮೀನ್ಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಎ ಟೆಕ್ನಿಕ್, ಒಂದು ಸಾಧನ ಫಾರ್ ವಾಟ್, ಫಾರ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಆಫ್ ಪ್ರಾಡಕ್ಟ್ಸ್ ಆಫ್ ಸರ್ವಿಸಸ್. ಒಂದು ವಸ್ತುವಿನ ವೆಚ್ಚ ಅಥವಾ ಸೇವೆಯ ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡುವ ಒಂದು ಸಾಧನವಾಗಿ ಮಾತ್ರ ಕಾಸ್ಟ್ ಅಕೌಂಟನ್ನು ಪರಿಗಣಿಸಲಾಗ್ತಿತ್ತು. ಬಟ್ ಡ್ಯೂ ಟು ದಿ ಕಾಂಪಿಟೇಟಿವ್ ನೇಚರ್ ಆಫ್ ದಿ ಮಾರ್ಕೆಟ್, ಇಟ್ ವಾಸ್ ರಿಯಲೈಸ್ಡ್ ದಟ್ ಕಂಟ್ರೋಲಿಂಗ್ ಕಾಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಜಸ್ಟ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಪ್ರಸ್ತುತ ಮಾರುಕಟ್ಟೆ ಪೈಪೋಟಿಯಿಂದ ಕೂಡಿದ್ದು ವೆಚ್ಚದ ಲೆಕ್ಕಶಾಸ್ತ್ರ ಅಥವಾ ಕಾಸ್ಟ್ ಅಕೌಂಟಿಂಗ್ ವಸ್ತುವಿನ ವೆಚ್ಚವನ್ನು ಕಂಡುಹಿಡಿಯುವ ಸಾಧನವಾಗಿ ಮಾತ್ರ ಪರಿಗಣಿಸದೆ ವೆಚ್ಚವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಅಸ್ತ್ರವಾಗಿ ಪರಿಗಣಿಸಲಾಗಿದೆ. ದಟ್ ಮೀನ್ಸ್ ಕಾಸ್ಟ್ ಅಕೌಂಟಿಂಗ್ಸ್ ಕಾಂಟ್ರಿಬ್ಯೂಷನ್ ಇಸ್ ನಾಟ್ ಓನ್ಲಿ ಟು ಕಂಟ್ರೋಲ್ ದಿ ಕಾಸ್ಟ್, but in not only the ascertainment of cost but control the cost. Controlling cost is foremost important aspect of cost accounting rather than ascertainment of cost. Because of technological development in all fields, now cost reduction has also come within the scope of cost accounting. ಎಲ್ಲ ರಂಗಗಳಲ್ಲಿಯೂ ತಾಂತ್ರಿಕ ಅಭಿವೃದ್ಧಿಯಿಂದಾಗಿ ವೆಚ್ಚದ ನಿಯಂತ್ರಣ ಪ್ರಕ್ರಿಯೆಯು ವೆಚ್ಚದ ಲೆಕ್ಕಶಾಸ್ತ್ರದ ಪರಿಧಿಯೊಳಗೆ ಬರುತ್ತದೆ ಮತ್ತು ವೆಚ್ಚದ ನಿಯಂತ್ರಣವು ಬಹು ಮಹತ್ವವನ್ನು ಪಡೆದಿದೆ. ವೆಚ್ಚದ ನಿಯಂತ್ರಣ, ಕಾಸ್ಟ್ ಕಂಟ್ರೋಲ್, ಇಟ್ ಈಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ವೇರ್ ಇಟ್ ವಿಲ್ ರಿಡ್ಯೂಸ್ ದಿ ಕಾಸ್ಟ್. ನೆಕ್ಸ್ಟ್ ಪಾಯಿಂಟ್, cost accounting is a branch of financial accounting. It maintains the records unit wise, process wise, job wise, department wise, through which cost of production of goods and services can be controlled. ಕಾಸ್ಟ್ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ನ ಒಂದು ಶಾಖೆಯಾಗಿ ವಸ್ತುವಿನ ವೆಚ್ಚವನ್ನು ಯೂನಿಟ್ ವೈಸ್, ಪ್ರೋಸೆಸ್ ವೈಸ್, ಜಾಬ್ ವೈಸ್, ಡಿಪಾರ್ಟ್ಮೆಂಟ್ ವೈಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತದೆ. ಇಲ್ಲಿ ವಸ್ತು ಮತ್ತು ಸೇವೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಹೋಟೆಲ್ಗೆ ಹೋಗಿ ಚಹಾ ಕುಡಿತೇವೆ. ಈ ಒಂದು ಕಪ್ ಚಹಾದ ಬೆಲೆ ಎಷ್ಟು ಎನ್ನುವಂಥದ್ದು ನಾವು ಕಾಸ್ಟಿಂಗಲ್ಲಿ ಸೇವೆ ಅಂತ ಕರಿತೇವೆ. ಈ ಸೇವೆಯ ಕಾಸ್ಟ್ ಅಥವಾ ಬೆಲೆಯನ್ನು ಕೂಡ ನಾವು ಕಾಸ್ಟ್ ಅಕೌಂಟ್ನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಒಂದು ಬಸ್ಸಿನಲ್ಲಿ ನಾವು 1 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸ್ತೇವೆ. 1 ಕಿಲೋಮೀಟರ್ ದೂರ ಪ್ರಯಾಣಿಸಲಿಕ್ಕೆ ನಾವು ಬಸ್ ಟಿಕೆಟನ್ನು ಖರೀದಿಸಬೇಕಾಗ್ತದೆ. ಈ ಬಸ್ಸಿನ ಟಿಕೆಟ್ನ ಬೆಲೆ ಎಷ್ಟು ಎನ್ನುವಂಥದ್ದು ಕೂಡ ಕಾಸ್ಟಿಂಗ್ನಲ್ಲಿ ನಿರ್ಧರಿಸಲಾಗ್ತದೆ. ಇದು ಸೇವೆಯಾಗಿ ಬರ್ತದೆ. ಇದು ಇಟ್ ಈಸ್ ಕಾಲ್ಡ್ ಆಸ್ ಸರ್ವಿಸಸ್. ಆಸ್ ಯು ನೋ, ಪ್ರಾಡಕ್ಟ್ ಈಸ್ ಆಲ್ವೇಸ್ ಎ ಗೂಡ್ಸ್, ಇಟ್ ಈಸ್ ಟ್ಯಾಂಜಿಬಲ್ ಗೂಡ್ಸ್. ನೆಕ್ಸ್ಟ್, ವಾಟ್ ಈಸ್ ದ ನೀಡ್ ಫಾರ್ ಕಾಸ್ಟಿಂಗ್? ಕಾಸ್ಟ್ ಅಕೌಂಟ್ನ ಅವಶ್ಯಕತೆ ಏನು? ವೈ ವಿ ರಿಕ್ವೈರ್ ಕಾಸ್ಟ್ ಅಕೌಂಟಿಂಗ್ ವೆನ್ ದರ್ ಈಸ್ ಆಲ್ರೆಡಿ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ದೇರ್? ಕಾಸ್ಟ್ ಅಕೌಂಟಿಂಗ್, ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಕಾಸ್ಟ್ ಅಕೌಂಟಿಂಗ್? ಫೈನಾನ್ಷಿಯಲ್ ಅಕೌಂಟ್ ಇರುವಾಗ ಸಪರೇಟ್ ಆದ ಕಾಸ್ಟ್ ಅಕೌಂಟ್ನ ಅವಶ್ಯಕತೆ ಇದೆ ಎನ್ನುವುದು ನಮಗೆ ಬೇಕಾಗಿದೆ. ಇದು ಯಾಕೆ ಬೇಕಂದರೆ ಡ್ಯೂ ಟು ದಿ ಫಾಲೋವಿಂಗ್ ಪಾಯಿಂಟ್ಸ್. ಈಗೆಲ್ಲ ಪಾಯಿಂಟ್ಗಳಿಂದ ನಮಗೆ ಗೊತ್ತಾಗ್ತದೆ ಕಾಸ್ಟ್ ಅಕೌಂಟಿಂಗ್ನ ಅವಶ್ಯಕತೆ ಏನು ಎನ್ನುವಂಥದ್ದು. ಮೊದಲನೇದು, ವಾಸ್ಟ್ ಡೆವಲಪ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಕೈಗಾರಿಕೆಗಳ ಅಗಾಧವಾದ ಅಭಿವೃದ್ಧಿ ಮತ್ತು ಬೆಳವಣಿಗೆಯಿಂದಾಗಿ ಕಾಸ್ಟ್ ಅಕೌಂಟಿಂಗ್ ಎಂಬುದು ಈ ಕಾಲದ ಕೈಗಾರಿಕೆಗಳನ್ನು ನಿರ್ವಹಿಸಲು ಬೇಕಾದ ಒಂದು ಪ್ರಮುಖ ಸಾಧನವಾಗಿದೆ. ಕಾಸ್ಟ್ ಅಕೌಂಟಿಂಗ್ ಈಸ್ ದಿ ಇಂಪಾರ್ಟೆಂಟ್ ಟೂಲ್ where it contributes for mass production due to the technological advancement which in turn contribute for mass production. When there is a mass production, it will automatically reduce the cost per unit. So cost account contributes the reduction in cost due to the technological advancement. Next, to overcome the limitations of financial ಅಕೌಂಟಿಂಗ್ನಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುವ ಸಲುವಾಗಿ ಕಾಸ್ಟ್ ಅಕೌಂಟನ್ನು ನಾವು
ಫಾಲೋ ಮಾಡ್ತೇವೆ. ಫೈನಾನ್ಷಿಯಲ್ ಅಕೌಂಟಿನ ಲೋಪದೋಷಗಳೆಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಪ್ರಾಫಿಟ್ ಅಥವಾ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯದವರೆಗೆ ಕಾಯಬೇಕು. ನಿರ್ದಿಷ್ಟ ಸಮಯದಂದರೆ ಒಂದು 3 ತಿಂಗಳು ಅಥವಾ 6 ತಿಂಗಳು ಅಥವಾ 1 ವರ್ಷದ ನಂತರ ನಾವು ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಎನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂದರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗೆ ನಂತರ ಕೊಡುವಂಥದ್ದು. ಆದರೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಒಂದು ವಸ್ತುವಿನ ಮಾರಾಟದ ಬೆಲೆ ಎಷ್ಟು, ಈ ವಸ್ತು ಮಾರಾಟ ಮಾಡಿದರೆ ಎಷ್ಟು ನಮಗೆ ಲಾಭ ಬರ್ತದೆ ಅಥವಾ ಎಷ್ಟು ನಷ್ಟ ಆಗ್ತದೆ ಎನ್ನುವಂಥದ್ದು ಮೊದಲೇ ನಾವು ತಿಳಿದು ಅದನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತೇವೆ. ಇನ್ ಕಾಸ್ಟಿಂಗ್ ವಿಲ್ ಡಿಸೈಡ್ ಇನ್ ಅಡ್ವಾನ್ಸ್ ವಾಟ್ ವಿಲ್ ಬಿ ದಿ ಪ್ರಾಫಿಟ್ ಬೈ ಸೆಲ್ಲಿಂಗ್ ಎ ಪರ್ಟಿಕ್ಯುಲರ್ ಯೂನಿಟ್ ಆಫ್ ಎ ಪ್ರಾಡಕ್ಟ್. ಒಂದು ಯೂನಿಟನ್ನು ಸೇಲ್ ಮಾಡಿದರೆ ನಮಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಎನ್ನುವಂಥದ್ದು ಇನ್ ಅಡ್ವಾನ್ಸ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಮಾರುಕಟ್ಟೆಗೆ ಅದನ್ನು ಬಿಡುಗಡೆ ಮಾಡ್ತೇವೆ. Cost accounting decides in advance what will be the profit by selling particular unit of product. So it plans in advance. ಸೊ ಕಾಸ್ಟನ್ನು ಪ್ಲ್ಯಾನ್ ಮಾಡಿ ಸೇಲ್ ಮಾಡ್ತದೆ. ಆದ ಕಾರಣ ನಮಗೆ ಎಷ್ಟು ವಸ್ತು ಮಾರಾಟ ಮಾಡಿದರೆ ಎಷ್ಟು ಲಾಭ ಆಗ್ತದೆ ಎನ್ನುವಂಥದ್ದು ನಾವು ಮೊದಲೇ ನಿರ್ಧಾರ ಮಾಡಿರ್ತೇವೆ ಇನ್ ಕಾಸ್ಟಿಂಗಲ್ಲಿ. ನೆಕ್ಸ್ಟ್ ಪಾಯಿಂಟ್, ಟು ಕಂಟ್ರೋಲ್ ದಿ ಕಾಸ್ಟ್. ವೆಚ್ಚದ ನಿಯಂತ್ರಣವೆಂಬುದು ಕಾಸ್ಟ್ ಅಕೌಂಟಿಂಗ್ನ ಒಂದು ಪ್ರಮುಖ ಉದ್ದೇಶ. ವೆಚ್ಚದ ನಿಯಂತ್ರಣ. ವೆಚ್ಚವನ್ನು ನಿಯಂತ್ರಿಸಿದರೆ ಒಂದು ವಸ್ತುವಿನ ಮಾರಾಟದ ಬೆಲೆಯನ್ನು ಹತೋಟಿಯಲ್ಲಿ ಇಡಬಹುದು. ಇಫ್ ವಿ ಕಂಟ್ರೋಲ್ ದಿ ಕಾಸ್ಟ್ ವಿ ಕ್ಯಾನ್ ಸ್ಟೆಬಿಲೈಸ್ ದಿ ಪ್ರೈಸ್. ಪ್ರೈಸ್ ಸ್ಟೆಬಿಲೈಸೇಷನ್ ಈಸ್ ಇಂಪಾರ್ಟೆಂಟ್ ಇನ್ ದಿ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್. ಪ್ರೈಸನ್ನು ಸ್ಟೆಬಿಲೈಸ್, ಒಂದು ವರ್ಷದ ಮಟ್ಟಿಗೆ ನಾವು ಪ್ರೈಸ್ನಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಆವಾಗ ಜನರಲ್ ಪಬ್ಲಿಕ್ಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ತದೆ. ಇದು ಯಾವಾಗ ಸಾಧ್ಯ ಅಂದರೆ ಯಾವಾಗ ಕಾಸ್ಟ್ ನಮ್ಮ ಕಂಟ್ರೋಲಲ್ಲಿ ಇರ್ತದೆ ಆವಾಗ ಮಾತ್ರ ಇದರಿಂದ ಇದು ಸಾಧ್ಯವಾಗ್ತದೆ. ನೆಕ್ಸ್ಟ್, ಇಂಪ್ರೂವ್ಡ್ ಕಾಸ್ಟ್ ಕಾನ್ಸಿಯಸ್ನೆಸ್. ವೆಚ್ಚದ ನಿಯಂತ್ರಣದ ಬಗ್ಗೆ ಅರಿವು. ಈಗಿನ ಕಾಲದಲ್ಲಿ ವೆಚ್ಚದ ನಿಯಂತ್ರಣದ ಬಗ್ಗೆ ಅರಿವು ಅಥವಾ ವೆಚ್ಚ ಕಡಿಮೆ ಮಾಡುವಂಥದ್ದು ಅಥವಾ ಲಾಭವನ್ನು ಹೆಚ್ಚು ಮಾಡುವ ಬಗ್ಗೆ ನಮಗೆ ಕಾಸ್ಟ್ ಅಕೌಂಟಿಂಗ್ ಅರಿವು ಮೂಡಿಸ್ತದೆ. ಕಾಸ್ಟ್ ಕಾನ್ಷಿಯಸ್, ಇಫ್ ಬೋತ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಕಸ್ಟಮರ್ ಇಫ್ ದೇ ಆರ್ ಹ್ಯಾವಿಂಗ್ ಕಾಸ್ಟ್ ಕಾನ್ಷಿಯಸ್, it is then buying and selling will become very easy. This cost conscious is the contribution of cost accounting. Next, increase competition among the manufacturers. There is a healthy competition in the manufacturers and the producers in the market, which will contribute for the better goods and services. ಕಾಸ್ಟ್ ಅಕೌಂಟಿಂಗ್ ಮಾರುಕಟ್ಟೆಯಲ್ಲಿ ಆರೋಗ್ಯಕರವಾದ ಪೈಪೋಟಿಗೆ ಕಾರಣವಾಗಿದೆ. ಇದರಿಂದಾಗಿ ಸಮಾಜವು ಉತ್ತಮ ಬೆಲೆಗೆ ಯೋಗ್ಯ ವಸ್ತು ಅಥವಾ ಸೇವೆಯನ್ನು ಪಡೆಯಬಹುದು. ವೆನ್ ದೆರ್ ಈಸ್ ಎ ಹೆಲ್ದಿ ಕಾಂಪಿಟೇಷನ್ ಬಿಟ್ವೀನ್ ದಿ ಪ್ರೊಡ್ಯೂಸರ್ಸ್ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಗುಡ್ products to the market. Healthy competition increases the productivity as well as the profitability of the producers, whereas it will contribute quality product at less price to the general public. Then we should see meaning of certain terms. ಕೆಲವೊಂದು ಟರ್ಮ್ಸ್ನ ಮೀನಿಂಗ್ಗಳು ಏನು ಎನ್ನುವಂಥದ್ದನ್ನು ನಾವು ನೋಡಬೇಕು. ಇಲ್ಲಿ 3 ಪರ್ಟಿಕ್ಯುಲರ್ ವರ್ಡ್ಸ್ ಬರುತ್ತೆ: ಕಾಸ್ಟ್, ಕಾಸ್ಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಂದರೆ ದಿ ಪ್ರೈಸ್ ಪೇಯ್ಡ್ ಟು ಪರ್ಚೇಸ್, ಪ್ರೊಡ್ಯೂಸ್, ಅಕಂಪ್ಲಿಷ್ ಆರ್ ಮೇಂಟೈನ್ ಎನಿಥಿಂಗ್ ಈಸ್ ಕಾಲ್ಡ್ ಕಾಸ್ಟ್. ಕಾಸ್ಟ್ ಅಂದರೆ ಏನಂದರೆ ವೆಚ್ಚ. ಇದನ್ನು ಕನ್ನಡದಲ್ಲಿ ವೆಚ್ಚ ಅಂತ ಕರೀತೇವೆ ನಾವು. ಒಂದು ವಸ್ತುವನ್ನು ಖರೀದಿಸಲು ಅಥವಾ ಪಡೆಯಲು ಅಥವಾ ಉತ್ಪಾದಿಸಲು ತಗಲುವ ಅಥವಾ ಖರ್ಚು ಮಾಡಿದ ವೆಚ್ಚವನ್ನು ಕಾಸ್ಟ್ ಎನ್ನುವುದು ಕರೀತೇವೆ. ವಾಟ್ ಈಸ್ ದಿ ಸೋರ್ಸ್ ಆಫ್ ಸ್ಯಾಕ್ರಿಫೈಸ್ ಇನ್ ಆರ್ಡರ್ ಟು ಪರ್ಚೇಸ್, ಇನ್ ಆರ್ಡರ್ ಟು ಬೈ, ಇನ್ ಆರ್ಡರ್ ಟು ಪ್ರೊಡ್ಯೂಸ್. ದಿ ಸೋರ್ಸಸ್ ಆರ್ ಸ್ಯಾಕ್ರಿಫೈಡ್, ಇಟ್ ಈಸ್ ನೋನ್ ಆಸ್ ಕಾಸ್ಟ್. ಅಂದರೆ ಒಂದು ವಸ್ತುವನ್ನು ಉತ್ಪಾದಿಸಬೇಕಾದ್ರೆ ಅಥವಾ ಒಂದು ವಸ್ತುವನ್ನು ಪಡೆಯಬೇಕಾದ್ರೆ ಅಥವಾ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವುದೆಲ್ಲ ಸೋರ್ಸಸ್ಗಳನ್ನು ನಾವು ತ್ಯಾಗ ಮಾಡ್ತೇವೆ, ಖರ್ಚು ಮಾಡ್ತೇವೆ, ಅದನ್ನು ನಾವು ಕಾಸ್ಟ್ ಎನ್ನುತ್ತೇವೆ. ಇನ್ ಸಿಂಪಲ್, ಕಾಸ್ಟ್ ಈಸ್ ದಿ ಪರ್ಚೇಸ್ ಪ್ರೈಸ್ ಆಫ್ ಎ ಯೂನಿಟ್ ಆಫ್ ಎ ಪ್ರಾಡಕ್ಟ್ ಆಫ್ ಔಟ್ಪುಟ್. ಒಂದು ಯೂನಿಟನ್ನು ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಬೆಲೆಯನ್ನು ನಾವು ತೆರುತ್ತೇವೆ ಅದುವೇ ಕಾಸ್ಟ್. ನಂತರ ಕಾಸ್ಟಿಂಗ್, ಇದು ಪ್ರೋಸೆಸ್. ಕಾಸ್ಟಿಂಗ್ ಎನ್ನುವಂಥದ್ದು ಪ್ರೋಸೆಸ್. ಕಾಸ್ಟಿಂಗ್ ಈಸ್ ದಿ ಟೆಕ್ನಿಕ್ ಆ್ಯಂಡ್ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದಿ ಕಾಸ್ಟ್. ಕಾಸ್ಟಿಂಗ್ ಎನ್ನುವಂಥದ್ದು ವೆಚ್ಚವನ್ನು ಕಂಡುಹಿಡಿಯುವ ಸಾಧನ ಮತ್ತು ಪ್ರಕ್ರಿಯೆ. ಅದು ಒಂದು ಪ್ರಕ್ರಿಯೆಯಾಗಿದೆ, ನಿರಂತರ ಪ್ರಕ್ರಿಯೆ. ಇದು ಇವತ್ತು ಮಾಡಿ ನಾಳೆ ಬಿಡುವಂಥದ್ದಲ್ಲ, ಅದು ನಿರಂತರ ಪ್ರಕ್ರಿಯೆ. ಸೊ ಕಾಸ್ಟಿಂಗ್ ಈಸ್ ದಿ ಟೆಕ್ನಿಕ್ ಆ್ಯಂಡ್ ಪ್ರೋಸೆಸ್ ಆಫ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಅಥವಾ ಅಸರ್ಟೈನಿಂಗ್ ಆಫ್ ಕಾಸ್ಟ್. ದೆನ್ ಕಾಸ್ಟ್ ಅಕೌಂಟಿಂಗ್. Cost accounting means recording expenditure and income in a systematic way that would useful in arriving the cost of product or service. Cost accounting
it is a systematic way of recording cost transaction in double entry system. As we already discussed, cost accounting is the branch of financial accounting. ಕಾಸ್ಟ್ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ನ ಒಂದು ಬ್ರಾಂಚ್ ಆಗಿದ್ದ ಕಾರಣ ಅದು ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡ್ತದೆ ಮತ್ತು ಉತ್ಪಾದನಾ ವೆಚ್ಚವನ್ನು ಸರಿಯಾದ ರೀತಿ ಮತ್ತು ಕ್ರಮದಲ್ಲಿ ಬರೆದಿಟ್ಟು ವಸ್ತುವಿನ ಬೆಲೆಯನ್ನು ನಿರ್ಧರಿಸುವ ಒಂದು ಪ್ರಮುಖ ವಿಧಾನವಾಗಿದೆ. ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ದಿ ಪ್ರೈಸಿಂಗ್ ಪಾಲಿಸೀಸ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ದಿ ಕಾಸ್ಟ್ ಡಾಟಾ ಇನ್ ಸಿಸ್ಟಮ್ಯಾಟಿಕ್ ವೇ. ಕಾಸ್ಟ್ ಡಾಟಾವನ್ನು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಬರೆದಿಡುವಂಥ ಪದ್ಧತಿಗೆ ಕಾಸ್ಟ್ ಅಕೌಂಟಿಂಗ್ ಅಂತ ನಾವು ಕರೆಯುತ್ತೇವೆ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶಗಳು ಏನು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್? ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶಗಳು. ಯು ಹ್ಯಾವ್ ಟು ಫೈಂಡ್ ಔಟ್ ವೈ ಕಾಸ್ಟ್ ಅಕೌಂಟಿಂಗ್ is required or what is the objective of cost accounting. First one, to ascertain and analyze the cost and income. ವಸ್ತುವಿನ ಉತ್ಪಾದನಾ ವೆಚ್ಚ ಮತ್ತು ಇನ್ಕಮನ್ನು ಕಂಡುಹಿಡಿಯುವುದು ಮತ್ತು ತುಲನಾತ್ಮಕವಾದ ಅಧ್ಯಯನವನ್ನು ಮಾಡುವುದು. ನಮಗೆ ಎಷ್ಟು ಇನ್ಕಮ್ ಇದೆ, ನಂತರ ಎಷ್ಟು ಎಕ್ಸ್ಪೆನ್ಸ್, ಈ ಇನ್ಕಮನ್ನು ಪಡೆಯಲು ನಾವು ಎಷ್ಟು ಎಕ್ಸ್ಪೆನ್ಸನ್ನು ಮಾಡಿದ್ದೇವೆ ಎನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿ ಅದನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು. ತುಲನಾತ್ಮಕವಾಗಿ ಅಧ್ಯಯನ ಮಾಡಿದರೆ ನಮಗೆ 10,000 ಯೂನಿಟ್ ಪ್ರೊಡ್ಯೂಸ್ ಮಾಡಿದರೆ ಎಷ್ಟು ಇನ್ಕಮ್ ಬರ್ತದೆ, ಅಥವಾ 10,000 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಎಷ್ಟು ರಿಸೋರ್ಸಸ್ಗಳು ಬೇಕು, ಎಷ್ಟು ಮೆಟೀರಿಯಲ್ಸ್ಗಳು ಬೇಕು, ಎಷ್ಟು ಲೇಬರ್ಗಳು ಬೇಕು ಎನ್ನುವಂಥದ್ದು ಇನ್ ಅಡ್ವಾನ್ಸ್ ಆಗಿ ನಾವು ಡಿಸೈಡ್ ಮಾಡ್ತೇವೆ. ಇದಕ್ಕೆ ಕಾಸ್ಟಿಂಗಿನ ಅವಶ್ಯಕತೆ ಇದೆ. ಅಂದರೆ ಕಾಸ್ಟಿಂಗ್ ಮೊದಲೇ ನಮಗೆ ತಿಳಿಸ್ತದೆ, ನೀವು ಇಷ್ಟು ಉತ್ಪಾದನೆ ಮಾಡಿದರೆ ನಿಮಗೆ ಎಷ್ಟು ಪ್ರಾಫಿಟ್ ಬರ್ತದೆ ಎನ್ನುವಂಥದ್ದು. ದಟ್ ಮೀನ್ಸ್ ಟು ಅಸರ್ಟೈನ್ ಆ್ಯಂಡ್ ಅನಲೈಸ್. ನಾಟ್ ಓನ್ಲಿ ಇನ್ ಅಸರ್ಟೈನ್ಮೆಂಟ್ ಈಸ್ ನಾಟ್ ಓನ್ಲಿ ಇನಫ್, ಯು ಹ್ಯಾವ್ ಟು ಅನಲೈಸ್. ತುಲನಾತ್ಮಕವಾದ ಅಧ್ಯಯನ ಮಾಡಬೇಕು. ನಾವು ಯಾವುದರನ್ನು ಕಡಿಮೆ ಮಾಡ್ಬೋದು, ಯಾವ ಮೆಟೀರಿಯಲ್ನ ಕಡಿಮೆ ಮಾಡ್ಬೋದು, ಅಥವಾ ಲೇಬರನ್ನು ಕಡಿಮೆ ಮಾಡ್ಬೋದಾ, ಯಾವುದರನ್ನು ಕಡಿಮೆ ಮಾಡಿದರೆ, ಯಾವ ಅಂಶವನ್ನು ಕಡಿಮೆ ಮಾಡಿದರೆ ನಮಗೆ ಯಾವುದರಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ಬೋದು. ಈ ರೀತಿಯ ತುಲನಾತ್ಮಕವಾದ ಅಧ್ಯಯನವನ್ನು ಕಾಸ್ಟ್ ಮತ್ತು ಇನ್ಕಮ್, ಆದಾಯ ಮತ್ತು ಖರ್ಚು, ಈ ಎರಡರಲ್ಲಿಯೂ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, to determine the value of closing stock. Closing stock value in financial accounting ಅಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್, ವಿಚ್ ಎವರ್ ಈಸ್ ಲೋವರ್, ಇಟ್ ಈಸ್ ವ್ಯಾಲ್ಯೂಡ್ ಎಟ್ ಮಾರ್ಕೆಟ್ ಪ್ರೈಸ್ ಆರ್ ಕಾಸ್ಟ್ ಪ್ರೈಸ್, ವಿಚ್ ಎವರ್ ಲೋವರ್. ಫೈನಾನ್ಷಿಯಲ್ ಅಕೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಯಾವುದು ಕಡಿಮೆ ಬೆಲೆಯಲ್ಲಿ ಉಂಟು ಅದರಲ್ಲಿ ನಾವು ವ್ಯಾಲ್ಯೂ ಮಾಡ್ತೇವೆ. ಬಟ್ ಇನ್ ಕಾಸ್ಟ್ ಅಕೌಂಟಿಂಗ್ ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಓನ್ಲಿ ಎಟ್ cost price, but it is based on different issue pricing method. ನಾವು ಮೆಟೀರಿಯಲನ್ನು ಯಾವ ಪ್ರೈಸ್ನ ಮೇಲೆ ಇಶ್ಯೂ ಮಾಡ್ತೇವೆ ಅದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಲೀಫೋ ಎನ್ನುವಂಥದ್ದಿದೆ ಮೆಥಡ್, ಫಿಫೋ ಎನ್ನುವಂಥದ್ದಿದೆ, ಲೀಫೋ ಎನ್ನುವಂಥದ್ದಿದೆ, ವೆಯ್ಟೆಡ್ ಎವರೇಜ್ ಇದೆ, ABC ಅನಾಲಿಸಿಸ್ ಎನ್ನುವಂಥದ್ದು ಇದೆ. ಇದೆಲ್ಲ ಮೆಟೀರಿಯಲ್ ಇಶ್ಯೂ ಪ್ರೈಸಿಂಗ್ ಮೆಥಡ್. ಮೆಟೀರಿಯಲನ್ನು ಇಶ್ಯೂ ಮಾಡುವಾಗ ಯಾವ ಪ್ರೈಸ್ ಚಾರ್ಜ್ ಮಾಡ್ತೇವೆ ಅದರ ಮೇಲೆ ನಾವು ನಿರ್ಧಾರ ಆಗ್ತದೆ. ಕಾಸ್ಟ್ ಅಕೌಂಟಿಂಗ್ನಲ್ಲಿ ಯಾವತ್ತು ಕ್ಲೋಸಿಂಗ್ ಸ್ಟಾಕನ್ನು ಯಾವುದರ ಬೇಸಿಸ್ನ ಮೇಲೆ ನಾವು ಜಾಬ್ಗೆ ಅಥವಾ ಪ್ರಾಜೆಕ್ಟ್ಗೆ ಮೆಟೀರಿಯಲ್ ಇಶ್ಯೂ ಮಾಡ್ತೇವೆ ಅದರ ಬೇಸಿಸ್ನ ಮೇಲೆ ನಾವು ಮೆಟೀರಿಯಲನ್ನು ವ್ಯಾಲ್ಯೂ ಮಾಡ್ತೇವೆ ಅಥವಾ ಕ್ಲೋಸಿಂಗ್ ಸ್ಟಾಕನ್ನು ವ್ಯಾಲ್ಯೂ ಮಾಡ್ತದೆ. ಅದು ಸೈಂಟಿಫಿಕ್ ಮೆಥಡ್ ಕೂಡ. ಬೆಲೆ ಹೇಗಿರ್ತದೆ ಅದರ ಮೇಲೆ ನಾವು ನಿರ್ಧರಿಸುವಂಥದ್ದು. ಮೆಟೀರಿಯಲ್ ನಾವು ಜಾಬ್ಗೆ ಯಾವ ರೀತಿ ಕೊಡ್ತೇವೆ ಅದೇ ರೀತಿಯಲ್ಲಿ ನಾವು ಅದನ್ನು ವ್ಯಾಲ್ಯೂವನ್ನು ಮಾಡ್ತೇವೆ. ನೆಕ್ಸ್ಟ್, ಟು ಡಿಟರ್ಮೈನ್ ದಿ ಸೆಲ್ಲಿಂಗ್ ಪ್ರೈಸಸ್ ಅಂಡರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ವಸ್ತುವಿನ ಮಾರಾಟದ ಬೆಲೆಯನ್ನು ನಿರ್ಧರಿಸುವುದು ಬೇರೆ ಬೇರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ. ಕೆಲವೊಮ್ಮೆ ವಿಶೇಷ ಸಂದರ್ಭಗಳಂದರೆ ಕೆಲವೊಮ್ಮೆ ಪ್ರೈಸ್ಗಳು ವಿಪರೀತ ಹೈಕ್ ಆಗ್ಬೋದು. ಆವಾಗ ಯಾವ ಪ್ರೈಸಿಂಗ್ ಮೆಥಡನ್ನು ಫಾಲೋ ಮಾಡಬೇಕು, ಆವಾಗ ಮೆಟೀರಿಯಲ್ ಇಶ್ಯೂವನ್ನು ಯಾವುದರಲ್ಲಿ ಇಶ್ಯೂವನ್ನು ಮಾರಾಟ ಮಾಡಬೇಕು, ಮೆಟೀರಿಯಲ್ ಇಶ್ಯೂ ಆವಾಗ ನಾವು ಲೀಫೋ ಮೆಟೀರಿಯಲ್ ಪ್ರೈಸ್ ಹೆಚ್ಚಾಗ್ತಾ ಹೋಗುವಾಗ ನಾವು ಲೀಫೋ ಪ್ರೈಸಿಂಗ್ ಮೆಥಡಲ್ಲಿ ಮೆಟೀರಿಯಲ್ ಇಶ್ಯೂ ಮಾಡಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನುಂಟು ಅದಕ್ಕೆ ನಾವು ನಮ್ಮ ಕಾಸ್ಟನ್ನು ಮ್ಯಾಚ್ ಮಾಡ್ತೇವೆ. ಇದು ಟು ಡಿಟರ್ಮೈನ್ ದ ಸೆಲ್ಲಿಂಗ್ ಪ್ರೈಸಸ್ ಅಟ್ ಅ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ಬೇರೆ ಬೇರೆ ಸನ್ನಿವೇಶಗಳು ಮಾರುಕಟ್ಟೆ ಸನ್ನಿವೇಶಗಳು ಒಂದೇ ರೀತಿ ಇರುವುದಿಲ್ಲ. ಕೆಲವೊಮ್ಮೆ ಬೆಲೆ ಏರಿಕೆ ಆಗ್ತದೆ, ಕೆಲವೊಮ್ಮೆ ಬೆಳೆಗಳು ಕಡಿಮೆ ಆಗ್ತಾ ಬರ್ತವೆ. ಬೆಲೆ ಏರಿಕೆಯ ಸಂದರ್ಭದಲ್ಲಿ ಡಿಫ್ರೆಂಟ್ ಪ್ರೈಸಿಂಗ್ ಪಾಲಿಸಿಯನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಕಡಿಮೆ ಆದ ಡಿಫ್ರೆಂಟ್ ಪ್ರೈಸಿಂಗ್ ಪಾಲಿಸಿಯನ್ನು ಫಾಲೋ ಮಾಡಬೇಕಾಗ್ತದೆ. ಆಗಲೇ ಹೇಳಿದಾಗೆ ವೆನ್ we can control the cost, we can stabilize the price. ಬೆಲೆ ಏರಿಕೆ ಅಥವಾ ಇಳಿಕೆ ಕಾಸ್ಟ್ ಕಂಟ್ರೋಲ್ ಆದರೆ ನಮಗೆ ಅದು ಯಾವತ್ತೂ ಇಟ್ ವಿಲ್ ನಾಟ್ ಎಫೆಕ್ಟ್, ನಮಗೆ ಅದು ಪರಿಣಾಮವನ್ನು ಬೀರುವುದಿಲ್ಲ. ಆದ ಕಾರಣ ಕಂಟ್ರೋಲಿಂಗ್ ದಿ ಕಾಸ್ಟ್ ಇಟ್ ಈಸ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಕಾಸ್ಟ್ ಅಕೌಂಟಿಂಗ್. ನೆಕ್ಸ್ಟ್,
ಟು ಸೆಕ್ಯೂರ್ ಕಂಟ್ರೋಲ್ ಓವರ್ ಕಾಸ್ಟ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ವಸ್ತುವಿನ ಉತ್ಪಾದನಾ ವೆಚ್ಚದ ನಿಯಂತ್ರಣ ಮತ್ತು ಉತ್ಪಾದನಾ ನೈಪುಣ್ಯತೆಯನ್ನು ಹೆಚ್ಚುವುದು. ಟು ಸೆಕ್ಯೂರ್ ದಿ ಕಂಟ್ರೋಲ್ ಓವರ್ ದಿ ಕಾಸ್ಟ್, ಆಸ್ ಐ ಆಲ್ರೆಡಿ ಟೋಲ್ಡ್, ಕಂಟ್ರೋಲಿಂಗ್ ಕಾಸ್ಟ್ ಇಟ್ ಈಸ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್ aspect and task of cost accounting. When we control the cost, we can reduce the price, which will in turn increase the operating efficiency, operating utpadana naipunyate. When there is operating efficiency, which will contribute for the large scale production. We already discussed, due to the technological advancement in the field of industrial sector, which is contribute for the mass production. ಯಾವಾಗ ಇಂಡಸ್ಟ್ರಿ ಸೆಕ್ಟರ್ ಮಾಸ್ ಪ್ರೊಡಕ್ಷನ್ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪ್ರೊಡ್ಯೂಸಿಂಗ್ ಮಾಡ್ತದೆ, ಆವಾಗ ಆಪರೇಟಿಂಗ್ ಎಫಿಷಿಯನ್ಸಿ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದೆ. ಯಾಕೆಂದರೆ ಮೆಷಿನ್ ಮೇಡ್ ಮನುಷ್ಯರ ಬದಲಿಗೆ ಮೆಷಿನ್ಸ್ಗಳು ಪ್ರೊಡಕ್ಷನ್ ಇದರಲ್ಲಿ ಸಹಾಯ ಮಾಡ್ತದೆ. ಅದರ ಪ್ರೊಡಕ್ಷನ್ ಎಫಿಷಿಯನ್ಸಿ ಯಾವತ್ತೂ ಜಾಸ್ತಿ ಇರ್ತದೆ. ಆದ ಕಾರಣ ಪ್ರೊಡಕ್ಷನ್ ಎಫಿಷಿಯನ್ಸಿ ಜಾಸ್ತಿ ಆದ ಹಾಗೆ ವಸ್ತುಗಳ ಉತ್ಪಾದನೆಗಳು ಹೆಚ್ಚಾಗ್ತದೆ. ವಸ್ತುಗಳ ಉತ್ಪಾದನೆ ಹೆಚ್ಚಾಗ್ತದೆ, ಕಾಸ್ಟ್ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಸೊ ಕಾಸ್ಟಿಂಗ್ ಕಾಂಟ್ರಿಬ್ಯೂಟ್ಸ್ ಫಾರ್ operating efficiency, which contribute for less cost of production and thereby control the cost. Next, to advise the management on future expansion policies and proposed projects. It is the foremost important task of cost accounting to advise the management for further decision making process. ಇಲ್ಲಿ ಬಹುಮುಖ್ಯವಾಗಿ ಆಡಳಿತ ವರ್ಗಕ್ಕೆ ಆಡಳಿತಾತ್ಮಕವಾಗಿ ನಿರ್ದೇಶಗಳನ್ನು ನೀಡುವುದು ಮತ್ತು ಹೊಸ ಪ್ರಾಜೆಕ್ಟ್ಗಳು ಮತ್ತು ಬಿಸ್ನೆಸ್ನ ಎಕ್ಸ್ಪಾನ್ಷನ್ನ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು. ಇಟ್ ಈಸ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಕಾಸ್ಟ್ ಅಕೌಂಟಿಂಗ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ ಮೇಕಿಂಗ್ ಟು ದಿ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ಮೇಕಿಂಗ್ನಲ್ಲಿ ಆಡಳಿತಾತ್ಮಕ ವ್ಯವಹಾರದಲ್ಲಿ ಸಲಹೆಗಳನ್ನು ಕೊಡುವುದು. ಅದು ಎಕ್ಸ್ಪಾನ್ಷನ್ ಆಗಿರ್ಬೋದು, ಬೇರೆ ಪ್ರಾಜೆಕ್ಟ್ಗಳಿಗೆ ಆಗಿರ್ಬೋದು. ಇಟ್ ಈಸ್ ಪಾಸಿಬಲ್ ಡ್ಯೂ ಟು ಆ್ಯಸ್ ಇಟ್ ನೋಸ್ ಹೌ ವಿ ಕ್ಯಾನ್ ರಿಡ್ಯೂಸ್ ದಿ ಕಾಸ್ಟ್ ಇನ್ ಫ್ಯೂಚರ್ ಆಲ್ಸೋ. ಮುಂದೆ ನಾವು ಯಾವ ರೀತಿ ಕಾಸ್ಟನ್ನು ಕಡಿಮೆ ಮಾಡಿ ಹೆಚ್ಚಿನ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡಬಹುದು ಎನ್ನುವಂಥದ್ದು ಕಾಸ್ಟ್ ಅಕೌಂಟಿಂಗ್ ಮೊದಲೇ ಗೊತ್ತಿದೆ. ಸೊ ಇಟ್ ವಿಲ್ ಡಿಸೈಡ್ ವೆದರ್ ವಿ ಗೋ ಫಾರ್ ಎಕ್ಸ್ಪಾನ್ಷನ್, ವೆದರ್ ವಿ ಹ್ಯಾವ್ ಟು ರಿಮೈನ್ ಇನ್ ದಿ ಸೇಮ್ ಲೈನ್ ಆಫ್ ಆಕ್ಟಿವಿಟಿ ಆರ್ ವಿ ಶುಡ್ ಗೋ ಫಾರ್ ಡಿಫ್ರೆಂಟ್ ಲೈನ್ ಆಫ್ ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್, ಈಗ ನಾವು ವಸ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ನೆಕ್ಸ್ಟ್ ನಾವು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಹೋಗುವುದಾ, ಅಥವಾ ವಿಚ್ ಸಬ್ಸಿಡಿಯರಿ, ನಮಗೆ ಕೆಲವೊಮ್ಮೆ ಸಬ್ಸಿಡಿಯರಿ ಇಂಡಸ್ಟ್ರಿ ಇರ್ತದೆ. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಸಬ್ಸಿಡಿ, ನಮ್ಮದು ಓನ್ ಅಥವಾ ನಮ್ಮದು ಓನರ್ಶಿಪ್ಪಲ್ಲಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯನ್ನು ನಾವು ಮಾಡಿದರೆ ಅದು ಈಗ ನಮ್ಮ ಪ್ರೊಡ್ಯೂಸಿಂಗ್ ಇಂಡಸ್ಟ್ರಿಗೆ ಅದು ಹೆಲ್ಪ್ ಆಗ್ಬೋದು. ಈ ದೃಷ್ಟಿಯಿಂದ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನು, ಪ್ರಪೋಸಲ್ಸ್ಗಳನ್ನು ಮ್ಯಾನೇಜ್ಮೆಂಟ್ಗೆ ತಿಳಿಸುವಂಥದ್ದು. ಓವರಾಲ್ ಕಾಸ್ಟ್ ಅಕೌಂಟಿಂಗ್ ಕಾಂಟ್ರಿಬ್ಯೂಟ್ಸ್ ಫಾರ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಬಿಸ್ನೆಸ್ ಕನ್ಸರ್ನ್. ಬಿಸ್ನೆಸ್ನ ಅಬಿಲಿಟಿ ಟು ಅರ್ನ್ ದಿ ಪ್ರಾಫಿಟ್, ಅದನ್ನು ಹೆಚ್ಚು ಮಾಡುವ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಕೆಲವೊಂದು ಪ್ರಿನ್ಸಿಪಲ್ಸನ್ನು, ಸಾಮಾನ್ಯ ನಿಯಮ ಅಥವಾ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡ್ತಾರೆ. ಆ ಜನರಲ್ ಪ್ರಿನ್ಸಿಪಲ್, ಇಟ್ ಈಸ್ ವೆರಿ ಸಿಂಪಲ್. ಆಸ್ ವಿ ನೋ, ಕಾಸ್ಟ್ ಅಕೌಂಟಿಂಗ್ ಈಸ್ ದಿ ಬ್ರಾಂಚ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸರ್ಟೇನ್ ಪ್ರಿನ್ಸಿಪಲ್ಸ್ ದಟ್ ವಿ ಹ್ಯಾವ್ ಟು ಫಾಲೋ. ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಸರ್ಟೇನ್ ಪ್ರಿನ್ಸಿಪಲ್ಸ್ಗಳನ್ನು, ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಆಸ್ ಸೇಮ್ ಇನ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್, ವಾಟ್ ಈಸ್ principles that we followed in finance, some different principles that we will follow in the cost accounting. Cost accounting ನಲ್ಲಿ ಈ ಸರ್ಟೇನ್ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕು ಇನ್ ಆರ್ಡರ್ ಟು ಅಸರ್ಟೈನ್ ದಿ ಕಾಸ್ಟ್ ಆಫ್ ಎ ಪ್ರಾಡಕ್ಟ್. ಒಂದು ವಸ್ತುವಿನ ವೆಚ್ಚವನ್ನು ತಯಾರಿಸಬೇಕಾದ್ರೆ ಅಥವಾ ತಯಾರಿಸಬೇಕಾದ್ರೆ ಯಾವುದೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎನ್ನುವಂಥದ್ದು ನಾವು ಮೊದಲೇ ನಿರ್ಧಾರ ಮಾಡಿರ್ತೇವೆ. ಫಸ್ಟ್ ಒನ್, ಎಕ್ಸ್ಕ್ಲೂಡ್ಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಇನ್ ಕಾಸ್ಟಿಂಗ್ ದೇರ್ ಆರ್ ಪ್ಯೂರ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂದರೆ ಕೆಲವೊಂದು ಎಕ್ಸ್ಪೆನ್ಸಸ್ ಪ್ಯೂರ್ ನಾನ್ ಟ್ರೇಡಿಂಗ್ ಎಕ್ಸ್ಪೆನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಾವು ಬ್ಯಾಂಕಿನಿಂದ ಲೋನ್ ಪಡೆದಿರ್ತೇವೆ ಅಥವಾ ಬ್ಯಾಂಕಿಂದ ಓವರ್ ಡ್ರಾಫ್ಟ್ ಪಡೆದಿರ್ತೇವೆ. ಅದಕ್ಕೆ ಬ್ಯಾಂಕಿನವರು ಬಡ್ಡಿಯನ್ನು ಹಾಕ್ತಾರೆ. ಈ ಬಡ್ಡಿ ಎನ್ನುವಂಥದ್ದು ನಮ್ಮ ಟ್ರೇಡಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ಅದು ನಾನ್ ಟ್ರೇಡಿಂಗ್ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟದ್ದಲ್ಲ, ಅದನ್ನು ನಾವು ಬಿಡ್ತೇವೆ. ದಟ್ ಮೀನ್ಸ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ದಟ್ ಈಸ್ ದೇ ಆರ್ ಚಾರ್ಜ್ಡ್, ದಟ್ ವಿ ಆರ್ ಗೋಯಿಂಗ್ ಟು ಪೇ. ಇಂತಹ ಎಕ್ಸ್ಪೆನ್ಸಸ್ಗಳನ್ನು ನಾವು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸೇಮ್ ಇನ್ಕಮ್
ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಪ್ಯೂರ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಎನ್ನುವಂಥದ್ದು. ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನನ್ನು ಕಾಸ್ಟಿಂಗ್ನಲ್ಲಿ ಮಾಡುವುದಿಲ್ಲ. ನೆಕ್ಸ್ಟ್, ಎಕ್ಸ್ಕ್ಲೂಡ್ಸ್ ಪ್ಯೂರ್ ಫೈನಾನ್ಷಿಯಲ್ ಇನ್ಕಮ್ಸ್. ಕೆಲವೊಂದು ಪ್ಯೂರ್ ಫೈನಾನ್ಷಿಯಲ್ ಇನ್ಕಮ್ಸ್ ಇದೆ. ಈ ಕಾಸ್ಟ್ ಅಕೌಂಟ್ ಎಕ್ಸ್ಕ್ಲೂಡ್ಸ್ ದೀಸ್ ಪ್ಯೂರ್ ಫೈನಾನ್ಷಿಯಲ್ ಇನ್ಕಮ್ಸ್. ಪ್ಯೂರ್ ಫೈನಾನ್ಷಿಯಲ್ ಇನ್ಕಮ್ಸ್ ಅಂದರೆ interest received on investment. When we invest in other company shares, then if we receive the interest for debentures or dividend for shares, ನಾವು ಡಿಬೆಂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಬರ್ತದೆ. ಆ ಇಂಟ್ರೆಸ್ಟ್ ಅಥವಾ ನಾವು ಇನ್ನೊಂದು ಕಂಪನಿ ಶೇರ್ಸಲ್ಲಿ ಮಾಡಿದರೆ ನಮಗೆ ಡಿವಿಡೆಂಡ್ ಬರ್ತದೆ. ಇದನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇದು ನಾನ್ ಟ್ರೇಡಿಂಗ್ ಪ್ರಾಫಿಟ್. ಇದು ನಾನ್ ಟ್ರೇಡಿಂಗ್ ಪ್ರಾಫಿಟ್ ಆದ ಕಾರಣ ನಮ್ಮ ಪ್ರಾಫಿಟ್, ನಾವು ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ತೇವೆ, ಉತ್ಪಾದನೆ ವೆಚ್ಚಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ತೇವೆ ವಿನ ಟ್ರೇಡಿಂಗ್ಗೆ ಸಂಬಂಧಪಟ್ಟದ ಇನ್ಕಮ್, ಅದು ನಮಗೆ ಇನ್ಕಮ್ ಆಗಿರಲಿ ಎಕ್ಸ್ಪೆನ್ಸಸ್ ಆಗಿರಲಿ, ಎರಡನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೆಕ್ಸ್ಟ್, ಎಕ್ಸ್ಕ್ಲೂಡ್ಸ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್. ಅಪ್ರೋಪ್ರಿಯೇಷನ್ ಇನ್ ಫೈನಾನ್ಷಿಯಲ್ ಅಕೌಂಟ್ ದೇರ್ ಇಸ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್. ಮುಂದೆ ಬರಬಹುದಾದ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು ನಾವು ಪ್ರಿಡಿಕ್ಟ್ ಮಾಡಿ, ಮುಂದೆ ಬರಬಹುದಾದ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು ಈಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಬೇಕಾಗುವಂಥ ಪ್ರೊವಿಷನ್ಸ್ಗಳನ್ನು ಮಾಡ್ತೇವೆ. ದಟ್ ಮೀನ್ಸ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಂದರೆ ಮುಂದೆ ಎಷ್ಟು ಟ್ಯಾಕ್ಸ್ ಕೊಡಬೇಕು ಎನ್ನುವಂಥ ನಾವು ಮೊದಲೇ ನಿರ್ಧಾರ ಮಾಡಿ ಈಗ ನಾವು ಟ್ಯಾಕ್ಸ್ಗೆ ಪ್ರೊವಿಷನ್ ಮಾಡಿರ್ತೇವೆ. ಆದರೆ ಕಾಸ್ಟ್ ಅಕೌಂಟಿಂಗ್ ಆ ರೀತಿಯ ಪ್ರೊವಿಷನ್ಸ್ಗಳನ್ನು, ಆ ರೀತಿಯ ಅಪ್ರಾಪ್ರಿಯೇಷನ್ಗಳನ್ನು ಮಾಡುವುದಿಲ್ಲ. ದರ್ ಇಸ್ ನೋ ಪ್ರೊವಿಷನ್ ಫಾರ್ ಟ್ಯಾಕ್ಸ್, there is no provision for bad debts, there is no provision for doubtful loans. ಯಾವುದೇ ರೀತಿಯ ಪ್ರೊವಿಷನ್ಸ್ಗಳನ್ನು, ಯಾವುದೇ ರೀತಿಯ ಅಪ್ರಾಪ್ರಿಯೇಷನ್ಸ್ಗಳನ್ನು ಕಾಸ್ಟ್ ಅಕೌಂಟಿಂಗ್ ಮಾಡುವುದಿಲ್ಲ. Then application of double entry system. As we know, cost accounting is the branch of financial accounting, where financial accounting follow double entry system of bookkeeping. In cost accounting also we will follow the double entry system of bookkeeping to maintain the ಕಾಸ್ಟಿಂಗ್ ರೆಕಾರ್ಡ್ಸ್. ಕಾಸ್ಟ್ ಅಕೌಂಟಲ್ಲಿ ಕೂಡ ಅಷ್ಟೇ ನಮ್ಮ ರೆಕಾರ್ಡ್ಸನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ನ ಮುಖಾಂತರವಾಗಿ ಹೇಗೆ ಫೈನಾನ್ಸ್ ಅಕೌಂಟ್ ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡ್ತದೆ, ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಕೂಡ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ನಾವು ಫಾಲೋ ಮಾಡ್ತೇವೆ. Next, charging only relevant cost to product or services. As we discussed above, cost accounting takes only relevant, ಯಾವುದು ಇಂಪಾರ್ಟೆಂಟ್ ಇದೆ ಆ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ನಮ್ಮ ಗಣನೆಗೆ ತೆಗೆದುಕೊಳ್ತದೆ. ಯಾವ ಉತ್ಪಾದನಾ ವೆಚ್ಚ, ಉತ್ಪಾದನೆಗೆ ಬೇಕಾಗುವ ವೆಚ್ಚಗಳನ್ನು ಮಾತ್ರ ಅದು ಗಣನೆಗೆ ತೆಗೆದುಕೊಳ್ತದೆ ವಿನ ಬೇರೆ ಮುಂದೆ ಬರಬಹುದಾದ ಯಾವುದೇ ವೆಚ್ಚಗಳನ್ನು ಅದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕಾಸ್ಟ್ ಅಕೌಂಟಿಂಗ್ ಟೇಕ್ಸ್ ಓನ್ಲಿ ಅಪ್ರೋಪ್ರಿಯೇಟ್ ಆರ್ ಪ್ರಾಪರ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ರಿಲೆವೆಂಟ್ ಫಾರ್ ಪ್ರೊಡ್ಯೂಸಿಂಗ್ ಎ ಗೂಡ್ಸ್ ಆರ್ ಸರ್ವಿಸ್. ನೆಕ್ಸ್ಟ್, ನಾಟ್ ಟು ಚಾರ್ಜ್ ಅಬ್ನಾರ್ಮಲ್ ಕಾಸ್ಟ್ ಟು ಪ್ರೊಡಕ್ಷನ್. ಇಲ್ಲಿ ಅಬ್ನಾರ್ಮಲ್ ಕಾಸ್ಟ್ ಅಂದರೆ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ once goods are produced and they are kept in warehouse, we will go for insurance. ನಾವು ಇನ್ಶೂರೆನ್ಸ್ಗೆ ಹೋಗ್ತೇವೆ. ಅದು ಫೈರ್ ಇನ್ಶೂರೆನ್ಸ್ ಇರ್ಬೋದು, ಥೆಫ್ಟ್ ಇನ್ಶೂರೆನ್ಸ್ ಇರ್ಬೋದು, ಬರ್ಗ್ಲರ್ ಇನ್ಶೂರೆನ್ಸ್ ಇರ್ಬೋದು. ನಾವು ಇನ್ಶೂರೆನ್ಸ್ಗೆ ಯಾಕೆ ಹೋಗ್ತೇವೆ ಎನ್ನುವಂಥದ್ದಂದರೆ ಫೈರ್ ಬೆಂಕಿ ಆಗ್ತದೆ ಅಂತ ಅಲ್ಲ, ಮುಂದಿನ ಸಂದರ್ಭದಲ್ಲಿ ಬೆಂಕಿ ಆದರೆ ಅದರಿಂದ ಬರುವ ನಷ್ಟವನ್ನು ಎಷ್ಟು ಕಡಿಮೆ ಮಾಡಬಹುದು ಎನ್ನುವ ಮುಂದಾಲೋಚನೆಯಿಂದ, ಆ ದೃಷ್ಟಿಯಿಂದ ನಾವು ಫೈರ್ ಇನ್ಶೂರೆನ್ಸ್ಗೆ ಹೋಗ್ತೇವೆ. ಅದು ಪ್ರೊಡಕ್ಷನ್ ಆದ ಮೇಲೆ. ಆದರೆ ಕಾಸ್ಟ್ ಅಕೌಂಟಿಂಗ್ ಎನ್ನುವಂಥದ್ದು, ಕಾಸ್ಟ್ ಅಕೌಂಟಿಂಗ್ನ ಸ್ಕೋಪು ಮತ್ತು ವ್ಯೂ ಒಂದು ವಸ್ತು ಪ್ರೊಡ್ಯೂಸ್ ಆಗುವ ತನಕ ಎಷ್ಟು ವೆಚ್ಚ ಅದು ಮಾತ್ರ, ಅದನ್ನು ಸ್ಟೋರ್ ಮಾಡುವ ವೆಚ್ಚ ಕಾಸ್ಟಿಂಗ್ನಲ್ಲಿ ಬರುವುದಿಲ್ಲ. ಸ್ಟೋರೇಜ್ ಕಾಸ್ಟ್ ಎನ್ನುವಂಥದ್ದು ಫೈನಾನ್ಸಿಗೆ. ಕಾಸ್ಟಿಂಗ್ಗೆ ಸಂಬಂಧಪಟ್ಟದ್ದು ಒಂದು ವಸ್ತುವಿನ ಉತ್ಪಾದನಾ ವೆಚ್ಚ, ಉತ್ಪಾದನೆ ಮಾಡಲಿಕ್ಕೆ ಯಾವುದೆಲ್ಲ ವೆಚ್ಚಗಳು ಬೇಕು ಆ ವೆಚ್ಚಗಳನ್ನು ಮಾತ್ರ ಅದು ತೆಗೆದುಕೊಳ್ತದೆ. ಆದ ಕಾರಣ ಅಬ್ನಾರ್ಮಲ್ ಎಕ್ಸ್ಪೆಂಡಿಚರ್ ಲೈಕ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅದೆಲ್ಲ, ಅಥವಾ ಬರ್ಗ್ಲರ್ ಥೆಫ್ಟ್ ಇನ್ಶೂರೆನ್ಸ್, ಅಥವಾ ಫ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಮಾಡುವಂಥದ್ದು, ಆಫೀಸ್ ಬಿಲ್ಡಿಂಗ್ ಇನ್ಶೂರೆನ್ಸ್ ಮಾಡುವಂಥದ್ದು, ಈ ಎಕ್ಸ್ಪೆನ್ಸಸ್ ನಾವು ಕಾಸ್ಟಿಂಗ್ನಲ್ಲಿ ತೆಗೆದುಕೊಳ್ಳುವುದು. ದಟ್ ಈಸ್ ದ ಅಬ್ನಾರ್ಮಲ್ ಚಾರ್ಜಸ್. ಇಟ್ ಈಸ್ ಕನ್ಸಿಡರ್ಡ್ ಇನ್ ಫೈನಾನ್ಸ್ ಅಕೌಂಟ್ನಲ್ಲಿ ಇದನ್ನು ಕನ್ಸಿಡರ್ ಮಾಡಲಾಗ್ತದೆ. ಕಾಸ್ಟ್ ಅಕೌಂಟ್ನಲ್ಲಿ ಇದು ಯಾಕೆಂದರೆ ಇದು ಪ್ರೊಡಕ್ಷನ್ ಪ್ರೊಸೆಸ್ಗೆ ಎಫೆಕ್ಟ್ ಆಗೋದಿಲ್ಲ. ಆಸ್ ವಿ ಆಲ್ರೆಡಿ ಟೋಲ್ಡ್, ಕಾಸ್ಟ್ ಅಕೌಂಟ್ ಟೇಕ್ಸ್ ಇನ್ ಟು ಕನ್ಸಿಡರೇಷನ್ ವೇರ್ ಓನ್ಲಿ ರಿಲೆವೆಂಟ್ ಕಾಸ್ಟನ್ನು ಕನ್ಸಿಡರ್ ತೆಗೆದುಕೊಳ್ತದೆ. ಸೊ ಕಾಸ್ಟಿಂಗ್, ಇಟ್ ಈಸ್ ಎ ಮೆಥಡ್ or it is a technique of ascertainment of cost of a product or a services. So it is a first chapter, introduction to cost accounting, and in remaining chapters we will discuss other things. Thank you. These are my references. You can go through all these. These are my reference books. Thank you, students.